ಸಂವಿಧಾನ ವಿರೋಧಿ ಕಾನೂನನ್ನ ಮಾಡಿದ್ರೆ ಅದು ಸಂವಿಧಾನ ವಿರೋಧಿ ಸರ್ಕಾರವಾಗುತ್ತೆ ಅಂತ ಸಂಸದ ಬಸವರಾಜ ಬೊಮ್ಮಾಯಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ದೆಹಲಿಯಲ್ಲಿ. ಕಾಂಗ್ರೆಸ್ ಸರ್ಕಾರ ಹಲವು ಸಂವಿಧಾನ ವಿರೋಧಿ ಆಜ್ಞೆಗಳನ್ನ ತರ್ತಾ ಇರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇಂತಹ ಸರ್ಕಾರಕ್ಕೆ ಆಳ್ವಿಕೆ ಮಾಡಲು ಯಾವ ನೈತಿಕತೆ ಇದೆ ಅಂತ ಪ್ರಶ್ನಿಸಿದ್ದಾರೆ ಬೊಮ್ಮಾಯಿ ಅವರು. ಸರ್ಕಾರವೇ ರಾಜೀನಾಮೆ ಕೊಡಬೇಕು ಅಂತ ಅಂದ್ರೆ ಇಡೀ ಸರ್ಕಾರ ವಿಸರ್ಜನೆ ಆಗಬೇಕು ಅಂತ ಅವರು ಹೇಳಿಕೆಯನ್ನ ಕೊಡೋ ಮೂಲಕವಾಗಿ ಸಂವಿಧಾನ ವಿರೋಧಿ ಕಾನೂನು ಮಾಡಿದ್ರೆ ಅದು ಸಂವಿಧಾನ ವಿರೋಧಿ ಸರ್ಕಾರ ಅಂತ ಜನ ಪರಿಗಣಿಸಬೇಕು ಅಂತ ಹೇಳಿದ್ದಾರೆ. ನೋಡಿ, ಡಿ.ಕೆ. ಶಿವಕುಮಾರ್ ಹೇಳಿದ್ದು ಒಂದು ಭಾಳ ಸ್ಪಷ್ಟವಾಗಿ ಅವ್ರು ಮಾಡಿರೋದು ಸಂವಿಧಾನಬದ್ಧವಾಗಿ ಇಲ್ಲ ಅನ್ನುವಂಥದ್ದು ಅವರೇ ಒಪ್ಕೊಂಡಿದ್ದಾರೆ. ಐ ಅಗ್ರಿ ಅಂತ ಅವರ ಭಾಷಣದಲ್ಲಿ ಹೇಳಿದ್ದಾರೆ. ಸೊ ಸಂವಿಧಾನ ವಿರುದ್ಧ ಒಂದು ಕಾನೂನು ಮಾಡಿದರೆ ಈ ಸರ್ಕಾರ ಸಂವಿಧಾನ ವಿರೋಧಿ ಅಂತ ಹೇಳಿದ್ರೆ ಮತ್ತೆ ಇನ್ನೇನು ಹೇಳೋಕ್ಕೆ ಸಾಧ್ಯ? ಇದು ಒಂದೇ ಅಲ್ಲ, ಹಲವಾರು ಆಜ್ಞೆಗಳು ಇವತ್ತು ಸಂವಿಧಾನದ ವಿರುದ್ಧ ಇವರು ಕೆಲಸ ಮಾಡ್ತಾ ಇದ್ದಾರೆ. ಸಂವಿಧಾನ ವಿರೋಧಿ ಸರ್ಕಾರ ಕರ್ನಾಟಕದಲ್ಲಿದೆ. ಇಂಥ ಸರ್ಕಾರ ಮುಂದೆ ಆಳೋದಕ್ಕೆ ಯಾವುದೇ ನೈತಿಕ ಹಕ್ಕಲ್ಲ. ಇಡೀ ಸರ್ಕಾರವೇ ರಾಜೀನಾಮೆ ಕೊಡಬೇಕು. ಒಂದನೇದು. ಎರಡನೇದಾಗಿ, ಈಗಾಗಲೇ ಆಂಧ್ರ ಪ್ರದೇಶ ಮತ್ತು ವೆಸ್ಟ್ ಬೆಂಗಾಲ್ ಹಲವಾರು ರಾಜ್ಯಗಳ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಭಾಳ ಸ್ಪಷ್ಟವಾಗಿ ಹೇಳಿದೆ, ಸಂವಿಧಾನದಲ್ಲಿ ಅವಕಾಶ ಇಲ್ಲ ರಿಲಿಜಿಯಸ್ ರಿಸರ್ವೇಷನ್ ಅಂತ. ಆದಾಗ್ಯೂ ಕೂಡ ಇವರು ತರ್ತಾರೆ ಅಂದರೆ ಅದು ಎಲ್ಲಿಲ್ಲದ ಕಾಂಟ್ರಾಕ್ಟಲ್ಲಿ ತರ್ತಾ ಇದ್ದಾರೆ. ಅಂದರೆ ಯಾವುದಾದ್ರೂ ನಂಗೆ ತೋರಿಸ್ಬಿಡ್ರಿ ನೀವು ಸಂವಿಧಾನದಲ್ಲಿ ಕಾಂಟ್ರಾಕ್ಟ್ ಕೊಡೋದ್ರಲ್ಲಿ ರಿಸರ್ವೇಷನ್ ಇದೆ. ಸುಮ್ಮನೆ ನನ್ನ ಪ್ರಕಾರ ಅದೇನು ಟ್ರಾನ್ಸ್ಪರೆನ್ಸಿ ಆ್ಯಕ್ಟ್ ಇದೆ ಅದನ್ನೇ ರದ್ದುಗೊಳಿಸೋದು ಒಳ್ಳೆಯದು. ಇವರು ಇಷ್ಟು ಸುಮಾರು 30-40% ರಿಸರ್ವೇಷನ್ ತಪ್ಪು ಕಲ್ಪನೆಯಿಂದ ಮೊನ್ನೆ ನಾಗ್ಪುರದಲ್ಲಿ ಆಗಿದೆ, ಘಟನೆ ಆಗಿದೆ. ಆದರೆ ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ಇಂಥದ್ದು ಯಾವುದಕ್ಕೆ ಕೂಡ ಪ್ರಚೋದನೆ ಇಲ್ಲದಂತೆ ದೇಶವನ್ನು ಒಟ್ಟು ತಗೊಂಡು ಹೋಗುವಂಥ ಕೆಲಸವನ್ನು ಮಾಡಿದ್ದಾರೆ. ಮತ್ತು ಮೋದಿಯವರು ಮಾಡಿದಂಥ ಒಂದೇ ಒಂದು ಯೋಜನೆ ನೀವು ಜಾತಿಯ ಆಧಾರದಲ್ಲಿ ನಮಗೆ ಹೇಳಿ, ಧರ್ಮದ ಆಧಾರದಲ್ಲಿ ಹೇಳಿ, ಎಲ್ಲರನ್ನು ಒಟ್ಟಿಗೆ ತಗೊಂಡು ಹೋಗುವಂಥ ಕೆಲಸ ಆಗ್ತಾಯಿದೆ. ಅಂಥ ಸಂದರ್ಭದಲ್ಲಿ ಅದಕ್ಕೆ ಹುಳಿ ಹಿಂಡುವಂಥ ಕೆಲಸವನ್ನು ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಡೀತಾ ಇದೆ. ಅವರ ಒಂದು ಪಾಲಿಸಿಯನ್ನು ಇನ್ನು ಉಳಿದವರು ಮುಂದೆ ಅನುಸರಿಸಿರ್ಬೋದು. ನಮ್ಗೆ ಗೊತ್ತಿಲ್ಲ ತೆಲಂಗಾಣ ಏನು ಮಾಡುತ್ತೆ ಗೊತ್ತಿಲ್ಲ. ಓಕೆ, ಡಿ.ಕೆ. ಶಿವಕುಮಾರ್ ಅವರ ಹೇಳಿಕೆ ಮತ್ತು ಸಂವಿಧಾನ ವಿರೋಧಿ ನಿಲುವುಗಳನ್ನ ತೆಗೆದುಕೊಳ್ತಾರೆ, ಧರ್ಮಾಧಾರಿತವಾಗಿ ಇವರು ಮೀಸಲಾತಿಯನ್ನು ಕಲ್ಪಿಸ್ತಾರೆ ಅಂದರೆ ಅದು ಸಂವಿಧಾನಕ್ಕೆ ವಿರುದ್ಧವಾದಂತಹ ನಿಲುವು ಅಲ್ವಾ ಅನ್ನುವಂಥ ಪ್ರಶ್ನೆಯನ್ನು ಬಿಜೆಪಿ ನಾಯಕರು ಎತ್ತಿದ್ದಾರೆ.